ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಆಂಕರ್ ಅನುಶ್ರೀ ಮದುವೆ ಆಗ್ತಿದ್ದಾರೆ ಅನ್ನುವಂಥ ವಿಚಾರ ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು. ಹುಡುಗ ಯಾರು, ಆತ ನೋಡೋದಕ್ಕೆ ಹೇಗಿದ್ದಾರೆ, ಆತನ ಹೆಸರು ಏನು, ಇವೆಲ್ಲವೂ ಕೂಡ ಒಂದೆರಡು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಇಷ್ಟು ದಿನ ಆಂಕರ್ ಅನುಶ್ರೀ ಏನು ಸ್ಟೇಟಸ್ ಅದ್ರ ಬಗ್ಗೆ ಹಾಕ್ಕೊಳ್ತಾ ಇರಲಿಲ್ಲ, ಬಟ್ ಈಗ ಇದ್ದಕ್ಕಿದ್ದಂತೆ ಒಂದು ಸ್ಟೇಟಸನ್ನು ಹಾಕ್ಕೊಂಡಿದ್ದಾರೆ. ಜೊತೆಗೆ ಅನುಶ್ರೀ ಮದುವೆಯಾಗ್ತಿರುವಂಥ ಹುಡುಗ ಅನ್ಯ ಧರ್ಮದವನು, ಮುಸ್ಲಿಂ ಅನ್ನುವಂಥದ್ದು ಇದೀಗ ಗೊತ್ತಾಗ್ತಾ ಇದೆ. ಸೊ ಹಾಗಾದರೆ ಏನು ಎತ್ತ, ಅನುಶ್ರೀ ಹಾಕಿರುವಂಥ ಸ್ಟೇಟಸ್ ಏನು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಆಂಕರ್ ಅನುಶ್ರೀ ಮದುವೆ ಬಗ್ಗೆ ಸಿಕ್ಕಾಪಟ್ಟೆ ಒಂದಷ್ಟು ವರ್ಷಗಳಿಂದ ಚರ್ಚೆ ಆಗ್ತಾನೆ ಇದು ಒಂದು ಹಾಟ್ ಟಾಪಿಕ್ ಅಂತಾನೆ ಹೇಳ್ಬೋದು. ಆಂಕರ್ ಅನುಶ್ರೀ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ, ಜೀ ಕನ್ನಡ ಯಾವುದೇ ಹೊಸ ರಿಯಾಲಿಟಿ ಶೋ ಬರಲಿ, ಅಭಿಮಾನಿಗಳಿಗೆ ಇದ್ದಂಥ ಒಂದೇ ಒಂದು ಪ್ರಶ್ನೆ, $1 ಮಿಲಿಯನ್ ಪ್ರಶ್ನೆ ಏನಪ್ಪ ಅಂತಂದರೆ ಆಂಕರ್ ಅನುಶ್ರೀ ಮದುವೆ ಯಾವಾಗ ಅನ್ನುವಂಥದ್ದು. ಈ ಹಿಂದೆ ಆಂಕರ್ ಅನುಶ್ರೀಯ ಮದುವೆಯ ಫೋಟೋಸ್ಗಳಾಗಿರ್ಬೋದು, ಹಳೆಯ ಸಿನಿಮಾ ಶೂಟಿಂಗ್ ಫೋಟೋಗಳಾಗಿರ್ಬೋದು, ಅಥವಾ ಈ ದಿನ ಮದುವೆ ಆಗ್ತಾ ಇದ್ದಾರೆ, ಆ ದಿನ ಮದುವೆ ಆಗ್ತಿದ್ದಾರೆ, ಇಂಥ ಹುಡುಗ ರಕ್ಷಿತ್ ಶೆಟ್ಟಿ, ಹೀಗೆ ಬೇರೆ ಬೇರೆ ಹೆಸರುಗಳು ಕೇಳಿ ಬರ್ತಾ ಇತ್ತು. ಇವೆಲ್ಲವೂ ಕೂಡ ಗಾಸಿಪ್ ಆಗಿ ಹರಿದಾಡಿತ್ತು. ಬಟ್ ಈಗ ಅನುಶ್ರೀ ಫೈನಲಿ ಮದುವೆ ಆಗ್ತಿದ್ದಾರೆ, ಕನ್ಫರ್ಮ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಗಸ್ಟ್ಗೆ ಮದುವೆ ಅನ್ನುವಂಥದ್ದು ಬಹುಶಃ ನೀವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು. ಸೊ ಹುಡುಗಿ ಅಂದರೆ ಅನುಶ್ರೀಯವರು ಮದುವೆ ಆಗ್ತಿರುವಂಥ ಹುಡುಗನ ಹೆಸರು ರೋಷನ್ ಅನ್ನುವಂಥದ್ದು ಗೊತ್ತಾಗುತ್ತೆ. ಅಂದರೆ ಕೂರ್ಗ್ ಮೂಲದವರು ಅಂತ. ಸೊ ಅನುಶ್ರೀ ಮಂಗಳೂರಿನವರು, ಬಣ್ಸ ಸಮುದಾಯಕ್ಕೆ ಸೇರಿದವರು. ಸೊ ಹಾಗಾಗಿ ಹುಡುಗ ರೋಷನ್ ಅಂತಂದರೆ ಕೆಲವೊಂದಷ್ಟು ಜನ ಅಂದ್ಕೊಂಡ್ರು ಓಕೆ ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ಬೋದು, ಕೂರ್ಗ್ನವರು, ಇಲ್ಲ ಇನ್ನೊಂದಷ್ಟು ಜನರಿಗೆ ಗೊತ್ತಾಗುತ್ತೆ ಇವರು ಕ್ರಿಶ್ಚಿಯನ್ ಇರಬಹುದು ಅನ್ನುವಂಥದ್ದು. ಅಲ್ಲೇ ಒಂದಷ್ಟು ಕಮೆಂಟ್ಗಳು ಬರೋದಕ್ಕೆ ಶುರುವಾಗುತ್ತೆ. ಸೊ ನಮ್ಮ ಒಂದು ಕಾಸ್ಟ್ನವರನ್ನೇ ಮದುವೆಯಾಗಿ, ನಿಮ್ಮ ಕಾಸ್ಟ್ನವ್ರನ್ನೇ ಮದುವೆಯಾಗಿ, ನೀವು ಮಂಗಳೂರಿನವ್ರನ್ನೇ ಮದುವೆಯಾಗಿ, ಹೀಗೆ ಒಂದಷ್ಟು ಕೇಳಿಬರ್ತಾ ಇರುತ್ತೆ. ಬಟ್ ಇದ್ದಕ್ಕಿದ್ದಂತೆ ಗೊತ್ತಾಗುತ್ತೆ ರೋಷನ್ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಅನ್ನುವಂಥದ್ದು. ಇದೀಗ ಅನುಶ್ರೀ ಅನ್ಯ ಧರ್ಮವನ್ನು ಸೇರಿಕೊಳ್ತಾರಾ, ಮುಸ್ಲಿಂ ಸಮುದಾಯಕ್ಕೆ ಸೇರಿಕೊಳ್ತಾರಾ, ಯಾಕೆ ಅನುಶ್ರೀಗೆ ಅವರ ಒಂದು ಕಾಸ್ಟ್ನವರಾಗಿರ್ಬೋದು ಅಥವಾ ನಮ್ಮ ಹಿಂದುತ್ವದಲ್ಲಿ ಯಾರೂ ಕೂಡ ಹುಡುಗ ಸಿಕ್ಕಿಲ್ವಾ ಅನ್ನುವಂಥ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹರಿದಾಡ್ತಾ ಇದೆ. ಜನರು ಬಾಯಿಗೆ ಬಂದಂಗೆ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಯಾಕಂತಂದರೆ ಅನುಶ್ರೀ ಅವರು ಮಂಗಳೂರಲ್ಲಿ ಹುಟ್ಟು ಬೆಳೆದವರು. ಸೊ ಹಾಗಾಗಿ ಮಂಗಳೂರು ಅಂತ ಬಂದರೆ ಧರ್ಮದ ಪರವಾಗಿ, ಹಿಂದೂ ಧರ್ಮದ ಪರವಾಗಿ ಸಾಕಷ್ಟು ಜನ ಇರುವವರು. ಸೊ ಹಾಗಾಗಿ ಅನುಶ್ರೀ ಹೀಗೆ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಜನ ಕಮೆಂಟ್ ಮಾಡ್ತಿದ್ದಾರೆ. ಒಂದಷ್ಟು ಕಮೆಂಟ್ಗಳು ಹೇಗೆ ಬರ್ತಾ ಇದೆ ಅಂತಂದರೆ, ನಿನಗೆ ಬೇರೆ ಯಾರೂ ಸಿಕ್ಕಿಲ್ವಾ, ಅನ್ಯ ಧರ್ಮದವರೇ ನಿನಗೆ ಬೇಕಿತ್ತಾ, ಸೊ ಮುಂದೆ ನಿನ್ನ ಲೈಫ್ ಯಾವ ರೀತಿಯಾಗಿ ಆಗುತ್ತೆ ನೋಡು, ಹೀಗೆ ಸಾಕಷ್ಟು ರೀತಿ, ಅಂದರೆ ಮುಂದೆ ನೀವು ಲೈಫಲ್ಲಿ ಕಷ್ಟಪಡ್ತೀರಾ, ಹೀಗೆ ಒಂದಷ್ಟು ಕಮೆಂಟ್ಗಳನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು. ಇದಕ್ಕೆ ಈಗ ತಕ್ಕಗೆ ಆಂಕರ್ ಅನುಶ್ರೀ ಒಂದು ಸ್ಟೇಟಸ್ ಒಂದನ್ನು ಹಾಕ್ಕೊಂಡಿದ್ದಾರೆ, ಅಂದರೆ ಪೋಸ್ಟ್ ರೀಲ್ ಒಂದನ್ನು ಅಪ್ಲೋಡ್ ಮಾಡಿದ್ದಾರೆ. ಸೊ ಆಡ್ಕೊಳ್ಳೋರಿಗೆ ಬಾಯಿ ಮುಚ್ಚಿಸೋದಕ್ಕಾಗಲ್ಲ, ಅದು ನನ್ನ ಕೈಲಿ ಸಾಧ್ಯ ಇಲ್ಲ. ಸೊ ಒಳ್ಳೆಯವರಾದರೂ ಮಾತನಾಡ್ತಾರೆ, ಕೆಟ್ಟವರಾದರೂ ಮಾತನಾಡ್ತಾರೆ. ಸೊ ಏನು ಮಾಡೋದು ಅಂತ ಹೇಳ್ಕೊಂಡು ಒಂದು ಕಮೆಂಟನ್ನು ಅಂದರೆ ಒಂದು ಕ್ಯಾಪ್ಷನನ್ನು, ಒಂದು ಸ್ಟೇಟಸನ್ನು ಹಾಕ್ಕೊಂಡಿದ್ದಾರೆ. ಸೊ ಅಣ್ಣವರ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ಹಾಕ್ಕೊಂಡಿದ್ದಾರೆ ಈ ಮೂಲಕ. ಸೊ ಏನು ಹೇಳಿದ್ರು ಪರವಾಗಿಲ್ಲ, ಏನು ಅಂದರೆ ಯಾರಿಗೇನು ಹೇಳಿದ್ರು ಯೂಸ್ ಇಲ್ಲ ಅನ್ನೋ ಥರ ಒಂದಷ್ಟು ರೀಲ್ಸನ್ನು ಹಾಕ್ಕೊಂಡಿದ್ದಾರೆ. ಅದರ ಜೊತೆಗೆ ಈಗ ಅನುಶ್ರೀ ಅವರನ್ನು ಮದುವೆ ಆಗ್ತಿರುವಂಥ ಹುಡುಗ ಅಂತ ಹೆಸರು ಕೇಳಿ ಬರ್ತಾ ಇದೆಯಲ್ವಾ, ರೋಷನ್ ಅವರು, ಇವರು ಅಪ್ಪು ಅಭಿಮಾನಿ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸೊ ಅಪ್ಪು ಅವರ ಕುಟುಂಬದವರ ಜೊತೆ ಕೂಡ ಸಾಕಷ್ಟು ಕ್ಲೋಸಲ್ಲಿ ಇದ್ದವರು ಇವರು. ಸೊ ಹಾಗಾಗಿ ಅವರ ಒಂದು ಅಂದರೆ ರಾಜ್ಕುಮಾರ್ ಫ್ಯಾಮಿಲಿಯವರೇ ಇವರಿಗೆ ಇಂಟ್ರಡ್ಯೂಸ್ ಮಾಡಿಸಿದ್ದು ಅನ್ನುವಂಥದ್ದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಸೊ ಅಪ್ಪು ಅಭಿಮಾನಿ ಆದ ಕಾರಣ ಆಂಕರ್ ಅನುಶ್ರೀ ಒಪ್ಕೊಂಡ್ರ. ಯಾಕಂತಂದರೆ ಅಪ್ಪು ಅವರನ್ನು ಆಂಕರ್ ಅನುಶ್ರೀ ಎಷ್ಟು ಇಷ್ಟಪಡ್ತಾ ಇದ್ರು, ಅಭಿಮಾನ ಎಷ್ಟಿತ್ತು. ಜೊತೆಗೆ ಯಾವುದೇ ಸಂದರ್ಶನ ಆಗಲಿ ಅಥವಾ ಆಕೆ ಒಂದು ಯೂಟ್ಯೂಬ್ ಚಾನಲಲ್ಲೂ ಕೂಡ ಅಪ್ಪುದೇ ಫೋಟೋ ಇರುತ್ತೆ. ಯಾವುದೇ ಅಪ್ಪು ವಿಚಾರ ಬಂದರೆ ಕಣ್ಣೀರನ್ನು ಹಾಕ್ತಾರೆ. ಅಷ್ಟರ ಮಟ್ಟಿಗೆ ಪ್ರೀತಿ ಇದ್ದಂಥ ಆಂಕರ್ ಅನುಶ್ರೀ. ಸೊ ಹಾಗಾಗಿ ಅಪ್ಪು ಅಭಿಮಾನಿ ಅನ್ನುವಂಥ ಕಾರಣಕ್ಕೆ ರಾಜ್ ಕುಟುಂಬಕ್ಕೆ ತುಂಬ
ಆಪ್ತರು ಅನ್ನುವಂಥ ಕಾರಣಕ್ಕೆ ರೋಷನ್ ಅವರನ್ನು ಒಪ್ಕೊಂಡ್ರ ಅನ್ನುವಂಥದ್ದು ಕೂಡ ಬರುತ್ತೆ. ಬಟ್ ಈಗ ರೋಷನ್ ಮುಸ್ಲಿಂ ಧರ್ಮಕ್ಕೆ ಸೇರಿದವರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಟ್ ಇದರ ಬಗ್ಗೆ ಆ್ಯಂಕರ್ ಅನುಶ್ರೀ ನಾನು ಹೌದು ಇವ್ರನ್ನೇ ಮದುವೆ ಆಗ್ತೀನಿ ಅನ್ನುವಂಥ ಕ್ಲಾರಿಟಿಯನ್ನು ಎಲ್ಲೂ ಕೂಡ ಕೊಟ್ಟಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಸೊ ಆ್ಯಂಕರ್ ಅನುಶ್ರೀ ಮೇ ಬಿ ಪ್ರೈವೇಟ್ ಆಗಿ ಅಂದರೆ ಯಾರಿಗೂ ಹೇಳದೆ ಮದುವೆ ಆಗೋದಕ್ಕೆ ತಯಾರಿಯನ್ನು ಮಾಡ್ಕೊಂಡಿರ್ಬೋದು. ಬಟ್ ಅದೆಲ್ಲವೂ ಕೂಡ ಈಗ ವೈರಲ್ ಆಗಿದೆ. ಸೊ ಇದ್ದಕ್ಕಿದ್ದಂಗೆ ರೋಷನ್ ಅವರ ಫೋಟೋ ಅನುಶ್ರೀ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದಕ್ಕೆ ಶುರು ಆಗುತ್ತೆ. ಈತನೇ ಹುಡುಗ ಅನ್ನುವಂಥದ್ದು. ಬಟ್ ಎಲ್ಲರೂ ಕೂಡ ಸೇಮ್ ಕಾಸ್ಟ್ ಅಥವಾ ಹಿಂದೂ ಅಂತ ಅಂದ್ಕೊಂಡಿದ್ರು. ಬಟ್ ಈಗ ಎಲ್ರಿಗೂ ಕೂಡ ಶಾಕಿಂಗ್ ಅನ್ನೋ ರೀತಿ ಮುಸ್ಲಿಮ್ಸ್ ಧರ್ಮಕ್ಕೆ ಸೇರಿದವರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೊತೆಗೆ ಇನ್ನೊಂದು ಕಡೆ ಹೇಗೆ ಚರ್ಚೆ ಆಗ್ತಿದೆ ಅಂತಂದರೆ ಇಲ್ಲ ಆ್ಯಂಕರ್ ಅನುಶ್ರೀ ದುಡ್ಡಿಗೋಸ್ಕರ ಮದುವೆ ಆಗ್ತಾ ಇದ್ದಾರೆ, ಅವರು 300 ಕೋಟಿ ಒಡೆಯ ಅನ್ನುವಂಥದ್ದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಆ ಕಾರಣಕ್ಕೋಸ್ಕರ ಆ್ಯಂಕರ್ ಅನುಶ್ರೀ ಮದುವೆ ಆಗ್ತಿದ್ದಾರೆ ಆತನನ್ನು ಅನ್ನುವಂಥದ್ದು. ಇನ್ನೊಂದಷ್ಟು ಜನ ಇರಲಿ ಅಕ್ಕ, ಸೊ ನೀವು ಚೆನ್ನಾಗಿರಬೇಕು, ನಾಳೆ ದಿನ ನೀವಿಬ್ಬರು ಜೊತೆಯಾಗಿರಬೇಕು, ಸೊ ನಿಮ್ಮ ಇಷ್ಟದ ಪ್ರಕಾರನೇ ನೀವು ಮದುವೆಯಾಗಿ ಬೇರೆಯವರ ಮಾತನ್ನು ಕೇಳೋದಕ್ಕೆ ಹೋಗಬೇಡಿ, ಬೇಜಾರು ಮಾಡ್ಕೊಳ್ಬೇಡಿ. ಸೊ ನಿಮ್ಮ ಪರವಾಗಿ ನಾವು ನಿಮ್ಮ ಜೊತೆಗೆ ಇರ್ತೀವಿ, ನಿಮ್ಮ ಅಭಿಮಾನಿಗಳು ನಾವು ಅನ್ನುವಂಥ ಒಂದಷ್ಟು ಕಮೆಂಟ್ಗಳನ್ನು ಕೂಡ ನಾವು ನೋಡ್ಬೋದು. ಒಟ್ಟಾರೆಯಾಗಿ ಇದೀಗ ಆ್ಯಂಕರ್ ಅನುಶ್ರೀ ಮದುವೆ ಯಾವಾಗ ಅನ್ನುವಂಥ ಪ್ರಶ್ನೆಗೆ ಒಂದು ಉತ್ತರ ಸಿಕ್ತು. ಜೊತೆಗೆ ಈಗ ಮದುವೆ ಆಗುವಂಥ ಹುಡುಗ ಯಾರು ಅನ್ನೋದು ಕೂಡ ಒಂದಷ್ಟು ಜನರಿಗೆ ಇವರೇ ಇರಬಹುದು ಅನ್ನುವಂಥ ಕನ್ಫರ್ಮೇಷನ್ ಸಿಗ್ತಾ ಇದೆ. ಬಟ್ ಇಲ್ಲಿ ಆ್ಯಂಕರ್ ಅನುಶ್ರೀ ಅವರ ಮದುವೆ ವಿಚಾರವಾಗಿ, ಹುಡುಗನ ವಿಚಾರವಾಗಿ ಒಂದಷ್ಟು ಜನರಿಗೆ ಬೇಸರ ಆಗಿರುವಂಥದ್ದು ನಿಜ ಸ್ನೇಹಿತರೆ. ಸೊ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.